ಜನರು ಎಚ್ಚರಿಸಬೇಕು, ರಾಜಕಾರಣ ಎಚ್ಚರಿಸಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ನೀವು ನಿಮ್ಮ ಪ್ರವಾಸವನ್ನು ಮಾಡ್ತೀರಿ. ಅದು ಮಾಧ್ಯಮಗಳ ಮೂಲಕ ಜನರಿಗೆ ತಿಳಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಮಗೂ ಕೂಡ ತಿಳಿಪಡಿಸ್ತಕ್ಕಂಥ ಕೆಲಸ ಆಗ್ತದೆ. ಅವಾಗ ಎಚ್ಚೆತ್ತುಕೊಂಡು ಆ ಗ್ರಾಮದ ಅಭಿವೃದ್ಧಿ ಬಗ್ಗೆ, ಆ ಒಂದು ಕೆಲಸ ಕಾರ್ಯಗಳ ಬಗ್ಗೆ ನಾವು ನಿಗಾ ವಹಿಸ್ತಕ್ಕಂಥ ಕೆಲಸ ಆಗ್ತಕ್ಕಂಥದ್ದು ನಿಜವೂ ಕೂಡ ಬಹಳ ಶ್ಲಾಘನೀಯ. ನಾನು ಪ್ರತಿ ಬಾರಿ ಹೇಳಿದ್ದೇನೆ, ಸತ್ಯಾಂಶ ಮಾತ್ರ ಮಾಧ್ಯಮಗಳಲ್ಲಿ ಹೆಚ್ಚು ಪ್ರಕಟ ಆಗಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಎಲ್ಲೋ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂತ ಮಹಾಧನ ಇರುವುದಿಲ್ಲ. ಪ್ರತಿಯೊಂದು ಕಾರ್ಯಕ್ರಮ ಮುಗಿಯುವವರೆಗೂ ಕುಳಿತುಕೊಂಡು ಗಣ್ಯ ಮಾನ್ಯರು ಏನು ಮಾತಾಡ್ತಾರೆ ಬರಿತೀವಿ ಅಂತ ಒಂದು ಕೆಲಸ, ಅಂತ ಒಂದು ಕಾಯಕ. ಪತ್ರಕರ್ತರು ಅಂತಂದ್ರೆ ನಾವು ಬ್ರಹ್ಮರಲ್ಲ, ಅಹಂ ಬ್ರಹ್ಮಾಸ್ಮಿ ಅಲ್ಲ. ನಾನೆಲ್ಲ ಬಲ್ಲ. ಕೆಲವು ಜನ ಅಲ್ಲ ನಮ್ಮಲ್ಲಿ, ನಾನು ಪತ್ರಕರ್ತ. ಅವು ಸಾರ್ವಜನಿಕರ ಸಹಭಾಗಿತ್ವ ಕಾಡಿಲ್ಲ ಬೇಡಿಲ್ಲ. ಅವ್ರೇನು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಬಹಳ ಗೌರವದಿಂದ ಅವ್ರು ನಮಗೇನು ಸಹಕಾರ ಮಾಡ್ಯಾರ. ತನು ಮನ ಧನದಿಂದ ಸಹಕರಿಸಂತ ಎಲ್ಲ ಹೃದಯವಂತರಿದ್ದಾರೆ ನಮ್ಮ ಜೊತೆಗೆ. ಎಲ್ಲರೂ ಸಹಕಾರ ಮಾಡ್ಯಾರ. ನಾವು ಯಾರನ್ನು ಎದುರಿಸಿ ಬೆದರಿಸಿ ನಾವು ಪತ್ರಕರ್ತರು ಹಂಗಿಲ್ಲ. ಅಲ್ಲಿಂದ ತಂದದ್ದನ್ನು ಸಮಾಜದಿಂದ ತಂದು ಸಮಾಜಕ್ಕೆ ನಾವು ಕೊಡಬೇಕಾಗ್ತದೆ. ಇವತ್ತು ಸುಮಾರು 80 ಜನ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂಥ 80 ಜನ ನಾವು ಆಯ್ಕೆ ಮಾಡಿ. ಯಾಕೆ ಆಯ್ಕೆ ಮಾಡಿದ್ದೀವಿ? ಮಾದರಿಯಾಗಿರ್ಬೇಕು ಅವ್ರ ವ್ಯಕ್ತಿತ್ವ. ನಾಡಿಗೆ ಸನ್ಮಾನ್ಯ ಡಾಕ್ಟರ್ ದೇವೇಂದ್ರ ಪಪಾಟಿ ಅವರದಾರ. ಕೃಷಿ ವಿಚಾರದಲ್ಲಿ ನಿಜವಾಗ್ಲೂ ಕೃಷ್ಣ ನಮಗೆಲ್ಲ ಅದು ಏನು ದಕ್ಕಬೇಕು, ಏನು ಪುರಸ್ಕಾರಗಳು ಬರಬೇಕು ತಾನಾಗಿಯೇ ಬರ್ತಾವ. ಅದಕ್ಕೆ ನಮ್ಮ ಡಾಕ್ಟರ್ ದೇವೇಂದ್ರ ಪಪಾಟಿಯವರು ಕಾರಣ. ಮಹಿಳಾ ಸಾಧಕಿಯರು ಕಡಿಮೆ ಇಲ್ಲ ನಮ್ಮಲ್ಲಿ. ನಿಜವಾಗ್ಲೂ ಮಹಿಳಾ ಸಾಧಕಿಯರು ಸಾಕಷ್ಟು ಜನ ತೆರೆಮರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ನಾವು ಗುರುತಿಸಿ ಅವರಿಗೆ ಸತ್ಕಾರ ಸನ್ಮಾನ ಮಾಡೋ ಮೂಲಕ ನಮ್ಮ ಪತ್ರಕರ್ತರ ದಿನಾಚರಣೆಯನ್ನು ಹೀಗೆ ಮಾಡೋಣ ಅಂತೇಳಿ ಒಂದು ಹೊಸತನವನ್ನು ತಂದು ಕೊಟ್ಟಿದ್ದೇವೆ. ಇದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾಯಿತು ಹನುಮಂತಪ್ಪ ಹಳ್ಳಿಕೆರೆಯವರು ಆಯಿತು, ನಮ್ಮ ಜಿಲ್ಲಾ ಗೌರವ ಕಾರ್ಯದರ್ಶಿಗಳು ನಾಗರಾಜ್ ಆಯಿತು, ಎಲ್ಲರೂ ನಮ್ಗೆ ಬಹಳ ಸಾಥ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಸನ್ಮಾನ್ಯ ಶಾಸಕರು ದೊಡ್ಡನಗೌಡರು ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ತಪ್ಪದೆ ಬರ್ತಾರ. ತನು ಮನ ಧನದಿಂದ ಸಹಕಾರ ಕೊಟ್ಟಾರ. ನಿಜವಾಗ್ಲೂ ಅವ್ರು ನಾವು ಮೆಚ್ಚತಕ್ಕಂಥದ್ದು. ಯಾಕಂದ್ರೆ ಹೃದಯವಂತ ಶಾಸಕರು, ಹೆಸರಿಗೆ ತಕ್ಕಾಗಿ ಹೃದಯವಂತರು. ಅದಕ್ಕೆ ನಮ್ಮ ಪತ್ರಿಕಾ ಧರ್ಮನ ಎತ್ತಿ ಇಡೋದಕ್ಕಿಂತ ದಿನಾಚರಣೆ ಮಾಡ್ತಾರೆ ಅಂತ ಹೇಳ್ತಾ ಪ್ರಾಸ್ತಾವಿಕವಾಗಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.